ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ಥರ ಆಂಧ್ರ ಸ್ಟೈಲಲ್ಲಿ ಪಾಲಕ್ ಪಪ್ಪು ಮಾಡೋದು ಅಂತ ನೋಡೋಣವಾ. ಆಲ್ರೆಡಿ ನಾನು ತೊಗರಿ ಬೇಳೆನ 2 ಅವರ್ ನೆನೆಸಿಟ್ಟಿದ್ದೀನಿ. ಸಪ್ರೇಟಾಗಿ ಒಂದು ಜಾರಿಗೆ 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಮತ್ತು 10ರಿಂದ 12 ಹಸಿಮೆಣ್ಸಿನ್ಕಾಯಿ ಮತ್ತು 1 ಸ್ಪೂನ್ ಅಷ್ಟು ಜೀರಿಗೆ ಇಷ್ಟಾಗಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ಬೇಕು. ಸಪ್ರೇಟಾಗಿ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ರುಚಿಗಷ್ಟೇ, ಮತ್ತು 4 ಒಣಗಿರೋ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು 1 ಹಿಡಿಯಷ್ಟು, ಮತ್ತು ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ನಾನು ಆಲ್ರೆಡಿ ಪಾಲಕ್ನ ಕ್ಲೀನ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಬೇಕಂದ್ರೆ ನೋಡ್ಕೊಂಡು ಯಾವುದೇ ಸೊಪ್ಪಿದ್ರೂ ನೋಡ್ಕೊಂಡು ಕ್ಲೀನ್ ಮಾಡಿ, ಯಾಕಂದರೆ ಚಿಕ್ಕ ಹುಳಗಳು ಮೊಟ್ಟೆಗಳು ಇಟ್ಟಿರುತ್ತೆ, ನೋಡಿ ಕ್ಲೀನ್ ಮಾಡಿ. ಮತ್ತು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಪಾಲಕ್ ಸೊಪ್ಪು ತುಂಬಾ ಅಷ್ಟೇ ಹೆಲ್ತಿ, ಬೇಬೀಸ್ಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು. ಬೇಬೀಸ್ಗೆ ಬಂದು ಇಮ್ಯುನಿಟಿ ಬೇಗ ಬೂಸ್ಟ್ ಮಾಡುತ್ತೆ, ಮತ್ತು ಡೈಜೆಷನ್ನು ಚೆನ್ನಾಗಿರುತ್ತೆ, ಲಂಗ್ಸ್ ಡೆವಲಪ್ಮೆಂಟು ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಅಷ್ಟನ್ನ ಆ್ಯಡ್ ಮಾಡಿ ಮತ್ತು ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈ ಸ್ಟೇಜಿಗೆ ಆ ಪೇಸ್ಟ್ನ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಫಸ್ಟೇ ನೀವು ಆ ಪೇಸ್ಟ್ನ ಹಾಕಿದ್ರೆ ಸ್ವಲ್ಪ ಸೀದೋಗೋ ಥರ ಇರುತ್ತೆ, ಸೊ ಪಾಲಕ್ ಸೊಪ್ಪನ್ನ ನಾವು ಫ್ರೈ ಮಾಡೋಕ್ಕಾಗಲ್ಲ. ಈ ಸ್ಟೇಜಲ್ಲಿ ಅದು ಸ್ವಲ್ಪ ಎಲ್ಲ ನೀರು ಬಿಟ್ಕೊಳ್ಳೋದು ನೋಡ್ಬೋದು ನೀವು. ಸ್ವಲ್ಪ ಫ್ರೈ ಮಾಡೋ ಥರ ಇರಬೇಕು. ಮತ್ತು ವಿಟಮಿನ್ ಎ, ಸಿ, ಕೆ, ಐರನ್ನು ಮತ್ತು ಆ್ಯಂಟಿ ಆಕ್ಸಿಡೆಂಟು ತುಂಬಾ ಒಳ್ಳೆಯದು. ಮತ್ತು ಅದು ಕಣ್ಣಿಗೂ ಅಷ್ಟೇ ಸಪೋರ್ಟ್ ಮಾಡುತ್ತೆ, ಹಾರ್ಟಿಗೆ, ಬೋನ್ಗೆಲ್ಲ ಅಷ್ಟೇ ಒಳ್ಳೆಯದು. ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ, ಚಿಕ್ಕವ್ರಿಗೂ ಎಲ್ಲ ವೀಕ್ಲಿ 2 ಟೈಮ್ಸ್ ಅಂದರೆ ಪಾಲಕ್ ಸೊಪ್ಪು ನಮ್ಮ ರೊಟೀನಲ್ಲಿ ಇರಬೇಕು, ಫುಡ್ ರೊಟೀನಲ್ಲಿ. ನಾನು ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಮತ್ತು ತಿರ್ಗಾ ಇವಾಗ ಪಪ್ಪನ್ನ ಹಾಕಿದ್ದೀನಿ. ನಾನು ಪಪ್ಪನ್ನ ಬೇಯಿಸಿಲ್ಲ, ನಾನು ಅದನ್ನ ಜಸ್ಟ್ ನೆನೆಸಿಟ್ಬಿಟ್ಟು ಅದನ್ನ ಹಾಕ್ತಿದ್ದೀನಿ. ಯಾಕಂದರೆ ನಾನು ಇದನ್ನ ಕುಕ್ಕರಲ್ಲಿ ವಿಸಿಲ್ ಇಕ್ತೀನಿ, 1-3 ವಿಸಿಲ್ ಹಂಗೆ ಇಕ್ತೀನಿ. ಅದೇ ಯಾವ ಬೌಲಲ್ಲಿ ನಾನು ಪಪ್ಪನ್ನ ತೊಗೊಂಡಿದ್ನೋ ತೊಗರಿಬೇಳೆನ, ಅದೇ ಬೌಲಷ್ಟು 2 ಬೌಲಷ್ಟು ನೀರು ಉಯ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಉಯ್ಯಿರಿ, ಯಾಕಂದರೆ ತುಂಬ ತೀರ ನೀರಾದರೂ ಅದು ಸಾಂಬಾರು ಥರ ಇರುತ್ತೆ, ಪಪ್ಪು ಥರ ಇರೋಲ್ಲ. ಸೊ ಅದಕ್ಕೆ ನೋಡಿಕೊಂಡು ಉಯ್ಯಿರಿ. ಮತ್ತು ನಾನು 3-4 ವಿಸಿಲ್ ಇಕ್ತಾಯಿದ್ದೀನಿ. ಪಪ್ಪನ್ನ ಕುಕ್ಕರ್ ಓಪನ್ ಮಾಡಾದಮೇಲೆ ಸುಮ್ಮನೆ ಮಸಿಯೋದನ್ನ ಇಟ್ಕೊಂಡು ಸ್ವಲ್ಪ ಲೈಟಿಗೆ ಮಸ್ತ್ಕೊಳ್ತಿದ್ದೀನಿ ಅಷ್ಟೇ, ಯಾಕಂದರೆ ಸೊಪ್ಪು ಅದೆಲ್ಲ ಸ್ವಲ್ಪ ಇದು ಮಾಡಬೇಕಂತ. ಇದು ರೈಸಿಗೆ ಎಲ್ಲ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.